ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಮಾರುತಿ ಸುಜುಕಿ ಅವ್ರದ್ದು ಎರ್ಟಿಗಾ ಕಾರು ಸೇಲಿಗೆ ಬಂದ ವೀಕ್ಷಕರೇ. ಡೀಸೆಲ್ ಇಂಜಿನ್ ಗಾಡಿ. ಈ ಗಾಡಿ ಒಂದು 5.5 ಲಕ್ಷ ಬಜೆಟ್ ಹೇಳ್ತಿದ್ದಾರೆ ವೀಕ್ಷಕರೇ. ಇನ್ನೂ ಕಡಿಮೆ ಆಗುತ್ತೆ, ಅದನ್ನು ರೇಟ್ ಫಿಕ್ಸ್ ಇರೋದಿಲ್ಲ. ಹಾಗಾಗಿ ಈ ವಿಡಿಯೋನ ನೀವು ಫುಲ್ ನೋಡಿದರೆ ಈ ಗಾಡಿ ಬಗ್ಗೆ ಪೂರ್ತಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ನೀವು ಅರ್ಧಂಬರ್ಧ ಸ್ಕಿಪ್ ಮಾಡಿ ನೋಡಿದರೆ ಅದು ಅರ್ಧಂಬರ್ಧನೇ ನಿಮಗೆ ಮಾಹಿತಿ ಸಿಗೋದು. ಹಾಗಾಗಿ ವಿಡಿಯೋನ ಆದಷ್ಟು ಪೂರ್ತಿ ನೋಡಿ, ನಿಮಗೆ ಪೂರ್ತಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವಿಡಿಯೋ ಯೂಟ್ಯೂಬಲ್ಲಿ ಹಾಕಿದ ತಕ್ಷಣ ನಿಮಗೆ ವಿಡಿಯೋ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದು ಮರಿಬೇಡಿ. ಮತ್ತು ಯಾರಾದರೂ ಒಂದು ಎರ್ಟಿಗಾ ಹುಡುಕ್ತಾ ಇದ್ದರೆ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ, ಫ್ಯಾಮಿಲಿ ಸರ್ಕಲಲ್ಲಿ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ. ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ವೀಕ್ಷಕರೇ, ಇನ್ನು ಈ ಗಾಡಿ ಡೀಟೇಲ್ಸ್ನ ಅವರೇ ಹೇಳಿದ್ದಾರೆ. ಗಾಡಿ ಬಗ್ಗೆ ಏನೇನು ಮಾಹಿತಿ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ. ಮತ್ತು ಗಾಡಿ ಹೋದ ಕಾಂಟ್ಯಾಕ್ಟ್ ನಂಬರು ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಇರುತ್ತೆ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಹಾಂ, ಎರ್ಟಿಗಾ. ಓಕೆ, ಎರ್ಟಿಗಾದಲ್ಲಿ ಯಾವುದು? ಅದು ವಿಡಿಯೋ ನೀವು ವಿಡಿಯೋ ಯಾವ್ದು ನೋಡಿ? ಹಾಂ, ವಿಡಿಯೋನಾ? ಹಾಂ, ವಿಡಿಯೋ. ಡೀಸೆಲ್ ಗಾಡಿನಾ? ಹಾಂ, ಡೀಸೆಲ್ ಗಾಡಿ. ಓಕೆ, ಯಾವ್ದು ಮಾಡಲು? ಇದು 15. 2015. ಹಾಂ. ಓಕೆ, ಓನರ್ ಎಷ್ಟು ಯಾರು ಸರ್? 4ನೇ ಓನರ್ ಆಗ್ಯದ ಸರ್ ನಂದು. ಈಗ ತೊಗೊಳ್ಳೋ 5ನೇ ಓನರ್. ಓಕೆ, ಎಷ್ಟು ಹೊಡಿದೆ ಗಾಡಿ? 1,45,000 ಹೊಡೆದು. ಓಕೆ, ಟೈರ್ ಎಲ್ಲ ಹೆಂಗಿದೆ ಗಾಡೀಲಿ? ಇದೆ ಸರ್, 50% ಇದೆ. 50% ಇದಾವಾ? ಹಾಂ. ಓಕೆ, ಶೋರೂಮ್ ಮ್ಯಾಗ್ವಿಲ್ ಏನಾರು ಹಾಕ್ಸಿದ್ರಾ? ಇಲ್ಲ ಸರ್, ಮ್ಯಾಗಿಲೋದು ಏನಿಲ್ಲ ಸರ್. ಒಳಗಡೆ ಎಲ್ಲ ಚೆನ್ನಾಗಿದಾವ? ಪವರ್ ಶೇರಿಂಗ್, ಪವರ್ ವಿಂಡೋ, ಹಾಂ, ಎಲ್ಲ ಕರೆಕ್ಟ್ ಇದೆ ಸರ್. ಎಲ್ಲ ಚೆನ್ನಾಗಿದೆಯಾ? ಹಾಂ. ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದಾವ? ಹಾಂ, ಫುಲ್ ಲೆದರ್ ಇದೆ. ಹಾಕಿನಲ್ಲ ಸರ್ ಫೋಟೋ, ಅದೇ ಥರಾಗೆ ಇದೆ, ಮತ್ತೇನು ಚೇಂಜ್ ಇಲ್ಲ. ಓಕೆ, ಎಷ್ಟು 7 ಸೀಟ್ರಾ 8 ಸೀಟ್ರಾ ಸರ್ ಇದು? 7 ಸೀಟ್. 7 ಸೀಟ್ರು. ಹಾಂ. ಓಕೆ, ಎಫ್ ಸಿ ರನ್ನಿಂಗ್ ಇರುತ್ತೆ. ಇನ್ಸೂರೆನ್ಸ್ ಸರ್? ರನ್ನಿಂಗ್ ಸರ್? ಇನ್ಸೂರೆನ್ಸ್ ರನ್ನಿಂಗ್ ಇದೆಯಾ? ಇಲ್ಲ ಸರ್, 2 ತಿಂಗಳ ಡ್ಯೂ ಆಗಿದೆ ಸರ್. ಹಾಂ, 2 ತಿಂಗಳಾಯ್ತು ಕಟ್ಟಿಲ್ವಾ? ಹಾಂ. ತಗೊಳ್ಳೋರಿಗೆ ಏನು ಕಟ್ಕೊಡ್ತೀರಾ, ಹೆಂಗೆ ಅವ್ರು ತಗೊಳ್ಳೋರೆ ಮಾಡಿಸ್ಕೊಬೇಕಾ? ತಗೊಳ್ಳೋರೆ ಮಾಡ್ಸೋಂಬಿಲ್ಲ ಸರ್, ಏನೋ ಕಡಿಮೆ. ಓಕೆ, ಏನು ಬಾಡಿ ಏನಾದ್ರು ಡೆಂಟು, ಸ್ಕ್ರಾಚು, ಟಿಂಕರಿಂಗ್ ಕೆಲಸ ಏನಾದ್ರು ಇದೆಯಾ? ಕ್ರ್ಯಾಕ್ ಅದು ಏನಿಲ್ಲ ಸರ್. ಸ್ವಲ್ಪ ಈ ಇಂಜಿನ್ ಕೆಲಸ ಎಲ್ಲ ಅವರಿಗೆ ಆಗಿದೆ ಸರ್. ಈಗ ತಗೊಳ್ಳೋದು ಕೆಲಸ ಏನಾದ್ರು ಇದೆಯಾ? ಏನಿಲ್ಲ ಸರ್, ಸುಮ್ಮ ಓಡಿಸೋದು ಒಂದೇ ತಗೊಂಡು. ಏನು ಮೈಲೇಜ್ ಬರುತ್ತೆ ಸರ್ ಇದು? ಸೊ 18 ಕೊಟ್ಟಿದ್ದು ಹೇಳ್ತಾರೆ ಸರ್ ನಾನು. ಓಕೆ, ಮನೆಗೆ ಯೂಸ್ ಮಾಡಿದ ಸರ್, ಎಲ್ಲಿ ಬಾಡಿಗೆ ಹೊಡೆದಿಲ್ಲ ನಾನು. ಅಷ್ಟೇನು ಎವರೇಜಾಗಿ 18 ಅಂತೂ ಕೊಡ್ತಾವ ಅಂತ ಹೇಳ್ಯಾರ ಸರ್. ಯಾರು ಒಮ್ಮೆ ದೂರ ರಾಂಗ್ ರೂಟ್ ಹೋದಾಗ ತೊಗೊಂಡೋದಾಗ. ಓಕೆ, ಬಾಡಿಲೇನೆಲ್ಲ ಚೆನ್ನಾಗಿದೆಯಾ? ಹಾಂ ಸರ್. ಏನು ಬಾಡಿದೇನು ಕೆಲಸ ಇಲ್ಲವಲ್ಲ? ಇಂಜಿನ್ ಕೆಲಸ, ಬಾಡಿ ಕೆಲಸ ಇಲ್ಲ ಸರ್. ಏನು ಕೆಲಸ ಇಲ್ಲ? ಏನಿಲ್ಲ ಸರ್, ಎಲ್ಲ ಇಂಜಿನ್ ಕೆಲಸ ಅದು ಎಲ್ಲ ಆಗಿದೆ ಸರ್. ಓಕೆ, ಈಗ ಇನ್ಸೂರೆನ್ಸ್ ಒಂದು ಕಟ್ಕೊಬೇಕು? ಹಾಂ, ಇನ್ಸೂರೆನ್ಸ್ ಒಂದು ಕಟ್ಕೋಬೇಕಷ್ಟೆ. ಓಕೆ, ಗಾಡಿ ಎಲ್ಲಿ ಸರ್ ಇದು? ಇದು ದೇವರಿಪುರಿ ಅಂತ ಜಾಲೋದ. ಇದು ಜಿಲ್ಲೆ, ತಾಲೂಕು ಯಾವ್ದು ಬರುತ್ತೆ ಸರ್? ಬಿಜಾಪುರ ಜಿಲ್ಲೆ. ತಾಲೂಕು ದೇವರಿಪುರಿಗೆ. ದೇವರ ಇಪ್ಪರಿಗೆ? ಹಾಂ, ದೇವರ ಇಪ್ಪರಿಗೆ. ಓಕೆ, ಅಲ್ಲೇನಾ ಅಕ್ಕಪಕ್ಕ ಹಳ್ಳಿನಾ? ದೇವರಿಪುರಿಲಿಂತ 12 ಕಿಲೋಮೀಟ್ರ್ ಇದೆ ಸರ್, ಹಳ್ಳಿ ಇದೆ ನಿಮ್ಮೂರಿಗೆ. ಹಾಂ. ಓಕೆ, ಯಾವ ಊರು ಹೆಸರದು? ಜಾಲ್ವಾದ್. ಓಕೆ, ಏನು ಹೇಳ್ತಾರೆ ಗಾಡಿ ರೇಟು? 5,500 ಹೇಳಿ ಸರ್. 5,500? ಹಾಂ. ಕಡಿಮೆ ಆಗುತ್ತಾ? ಆಗುತ್ತೆ ಸರ್, ಬಂದ್ಕೆ ಗಾಡಿ ನೋಡ್ಕೊಳಕ್ಕೆ ಅವರು. ಆಗುತ್ತೆ, ಕಡಿಮೆ ಮಾಡಿ. ಎಷ್ಟು 15 ಅಂದ್ರಲ್ಲ, ಮಾಡಲಿ? ಹಾಂ, 15 ಹತ್ತತ್ರ 10 ವರ್ಷ ಅಲ್ಲ ಲೆಕ್ಕಾಚಾರ? ಹಾಂ, 9-10 ವರ್ಷ ಗಾಡಿ. ಹಾಂ. ಮತ್ತೆ 5,500 ಹೇಳಿದ್ರೆ ಸೇಲ್ ಆಗ್ಬೇಕಲ್ಲ ಸರ್ ಗಾಡಿ? ಸೇಲ್ ಆಗೋಲ್ಲ ಸರ್. ಕಮ್ಮಿ ಮಾಡಿದ್ರೆ ಸೇಲ್ ಆಗುತ್ತೆ. ಅದೇ ಕಮ್ಮಿ ಮಾಡ್ತೀನಿ ಅಲ್ಲ ಸರ್. 5 ಒಳಗೆ ಒಂದು 4-4.5 ಒಳಗೆ ಹೇಳಿದ್ರೆ ಏನಾದ್ರು ಸೇಲ್ ಆಗ್ಬೋದು. 4,500 ಒಳಗೆ ಹೆಂಗೆ ಸರ್? 5,500 ಅದು ಬಂದರೆ ಕೊಡ್ಬೋದು, ಇನ್ನೊಂದು 10-15 ಕಡಿಮೆ ಅದು. ಈಗಂದ್ರೆ 10 ವರ್ಷ ಗಾಡಿ ಸರ್ ಅದು. ಅದೇ ಸರ್, ಇನ್ಸೂರೆನ್ಸ್ ಬೇರೆ ಇಲ್ಲ. ಅದೇ ಗಾಡಿ ಅದು ಇನ್ಸೂರೆನ್ಸ್ ಡಿಸ್ಕೌಂಟ್ ಮಾಡಿಬಿಡೋಣ ಸರ್. 10,000. 10,000? ಹಾಂ. ಹೆಂಗ ನೋಡಿ ಒಂದು ಸ್ವಲ್ಪ ಕಡಿಮೆ ಮಾಡಿದ್ರೆ ಬೇಗ ಸೇಲ್ ಆಗುತ್ತೆ. ಅದೇ ಕಡಿಮೆ ಮಾಡ್ತೀನಿ ಅಂತ ಹೇಳಿ ಸರ್. ಅದೇ, ಇಲ್ಲಾಂದ್ರೆ ಗಾಡಿ ನಿಮ್ಮ ಕಡೆನೇ ಇರುತ್ತೆ ಅಷ್ಟೇ. ಇಲ್ಲ, ಕಡಿಮೆ ನೋಡೋಣ ಸರ್, ನೀವು ಪಾರ್ಟಿ ನೋಡಿ ಸರ್. ಪಾರ್ಟಿ ನೋಡಿದ್ಮೇಲೆ ಡಿಸೈಡ್ ಮಾಡಿ, ಓಕೆನಾ?
ಇಲ್ಲ ನೀವು ನೋಡ್ಕೊಂಡು ಹೋಗ್ಬಿಟ್ರೆ ಅದು ಚೆನ್ನಾಗಿದೆ, ಇಲ್ಲ ನಾವು ಹೇಳೋದಕ್ಕಿಂತ ನೀವು ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಲ್ಲ. ಹೌದೌದು. ಅಲ್ಲ ನಾವೇನು ನೋಡಲ್ಲ, ನಾವು ಯೂಟ್ಯೂಬಲ್ಲಿ ಹಾಕ್ತೀವಿ. ಹಾಂ ಹಾಂ. ನಮ್ಮ ಕಸ್ಟಮರ್ಗಳು ಬರ್ತಾರೆ ಡೈರೆಕ್ಟ್ ನಿಮ್ಮ ಗಾಡಿ ನೋಡೋಕ್ಕೆ. ಹ್ಞೂ. ಅವಾಗ ಬಂದಾಗ ನೀವು ಬೇಕಾದ್ರೆ ಅದೇನು ಹೆಚ್ಚು ಕಮ್ಮಿ ಮಾಡಿ ಕೊಡಂಗಿದ್ರೆ ಕೊಟ್ಬಿಡಿ. ಸರಿ ಸರ್. ಸರಿ, ಕಾಂಟ್ಯಾಕ್ಟ್ ನಂಬರ್ ಇದೆನಾ? ಹಾಂ ಇದೆ ಸರ್. ಸರಿ ಸರ್, ಆಯ್ತು. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರೇ ಮಾಹಿತಿ ಕೊಟ್ಟಿದ್ದಾರೆ. ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ನೀವು ಡೈರೆಕ್ಟಾಗಿ ಬೇಕಾದ್ರೆ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಂಬಿಟ್ಟು ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿ ಇರೋ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನು ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ. ಅವ್ರು ಹೇಳೋ ರೇಟೇ ಫಿಕ್ಸ್ ಇರೋದಿಲ್ಲ, ಅವ್ರು ಹೇಳೋ ರೇಟ್ಗೆ ಯಾರೂ ತೊಗೊಳ್ಳೋದಿಲ್ಲ. ಹಂಗಾಗಿ ಅವ್ರು ಹೇಳೋ ರೇಟಲ್ಲಿ ಇನ್ನೂ ಕಡಿಮೆ ಆಗುತ್ತೆ. ಡೈರೆಕ್ಟಾಗಿ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ವೀಕ್ಷಕರೇ, ಓಕೆನಾ. ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗಳಲ್ಲಿ ಶೇರ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು 5 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ಗಾಡಿ ಫೋಟೋಸ್ ಎಲ್ಲ ಕಳಿಸೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ಯಾರು ಕಾಲ್ ಮಾಡೋಕೆ ಹೋಗ್ಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಹಾಗೆ ನಿಮ್ದು ಯಾವ್ದಾದ್ರು ಬಿಸ್ನೆಸ್ ಆಗಲಿ ಏನಾದರೂ ಪ್ರಮೋಷನ್ ಇದ್ದರೆ ನೀವು ಇದೇ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಯೂಟ್ಯೂಬ್ ಚಾನಲ್ ನಂಬರು ವಾಟ್ಸಪ್ಪಲ್ಲೇ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಆದಷ್ಟು ರಿಪ್ಲೈ ಮಾಡ್ತೀನಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಕೊನೆಯದಾಗಿ ನೀವಿನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವೀಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೆ ವೀಕ್ಷಕರೇ. ಥ್ಯಾಂಕ್ ಯು.